ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ನಡೆದ ಹಲ್ಲೆ ಖಂಡನೀಯ. ಇಳಕಲ್ ನಗರದಲ್ಲಿ ಬಿಜೆಪಿ ಮುಖಂಡರುಗಳಿಂದ ಕಪ್ಪು ಬಟ್ಟೆ ಪ್ರದರ್ಶಿಸಿ ಪ್ರತಿಭಟನೆ. ತೃಣಮೂಲ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಸಮಾಧಾನ. ಸದಲ್ಗಾದಲ್ಲಿದ್ದಾನೆ ಸರ್ಪಗಳ ಸ್ನೇಹ ಜೀವಿ ಅರ್ಬಾಜ್ ಗೌಂಡಿ. ಅರ್ಬಾಜ್ ಗೌಂಡಿಗೂ ಸರ್ಪಗಳಿಗೂ ಅನನ್ಯ ಸಂಬಂಧ. ಬರೋಬ್ಬರಿ 4,000 ಹಾವುಗಳನ್ನು ಹಿಡಿದು ರಕ್ಷಿಸಿದ ಸರ್ಪಮಿತ್ರ. ಬೆಳಗಾವಿಯ ವಿನಾಯಕನಗರದಲ್ಲಿ ಕೋವಿಡ್ ಲಸಿಕಾ ಕೇಂದ್ರ ಆರಂಭ. ಲಸಿಕಾ ಕೇಂದ್ರಕ್ಕೆ ಭೇಟಿ ನೀಡಿದ ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶ್ರೀಗಳು. ಸಿಬ್ಬಂದಿಗಳಿಂದ ಲಸಿಕೆ ಪಡೆದ ಚಂದ್ರಶೇಖರ ಶ್ರೀಗಳು. ಇಂಡಿ ತಾಲೂಕಿನ ಬಬಲಾದ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಅಳವಡಿಸಲಾಗಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾನಾಯಕ ಬ್ಯಾನರ್ ಅನ್ನು ಹರಿದು ಯಾರೋ ಕಿಡಿಗೇಡಿಗಳು ವಿಕೃತಿ ಮೆರೆದಿರುತ್ತಾರೆ. ತಪ್ಪಿತಸ್ಥರನ್ನ ಹಿಡಿದು ಕಾನೂನು ಕ್ರಮ ಜರುಗಿಸುವಂತೆ ದಲಿತ ಪರ ಸಂಘಟನೆಗಳು ಆಗ್ರಹಿಸಿವೆ. ನಿಂಬೆನಾಡಿನ ಇಂಡಿ ತಾಲೂಕಿನ ಬಬಲಾದ್ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಅಳವಡಿಸಲಾಗಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾನಾಯಕ ಬ್ಯಾನರ್ಗೆ ಯಾರೋ ಮನುವಾದಿಗಳು ಮಹಾನಾಯಕ ಬ್ಯಾನರ್ ಅನ್ನು ಹರಿದು ವಿಕೃತಿ ಮೆರೆದಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಪ್ರೀತು ದಶವಂತರವರ್ ಮನವಿಯ ಮೇರೆಗೆ ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಹಿರಿಯರ ಗಮನಕ್ಕೆ ತರಲಾಗಿದ್ದು, ತಕ್ಷಣ ಮೇಲಾಧಿಕಾರಿಗಳಿಗೆ ಗ್ರಾಮಸ್ಥರು ಮತ್ತು ದಲಿತ ಪರ ಸಂಘಟನೆಯ ನಾಯಕರು ತಿಳಿಸಿದ್ದಾರೆ. ತಪ್ಪಿತಸ್ಥರನ್ನ ಹಿಡಿದು ಕಾನೂನು ಕ್ರಮ ಜರುಗಿಸುವುದಾಗಿ ಡಿವೈಎಸ್ಪಿ ಶ್ರೀಧರ್ ತೊಡ್ಡಿ, ಸಿಪಿಐ ಬಡದೇಸಾರ್ ಮತ್ತು ಪಿಎಸ್ಐ ತಿಳಿಸಿದ್ದಾರೆ. ಹೊಸ ಬ್ಯಾನರ್ ಅಳವಡಿಸಿಕೊಡುವುದಾಗಿ ಕೂಡ ಅವರು ಆಶ್ವಾಸನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಸ್ಡಿ ಬಿರಾದಾರ್, ಪಂಚಾಯತ್ ಸದಸ್ಯರಾದ ಯಲಕೊಂಡ ಪೂಜಾರಿ, ಸಿದ್ದರಾಯಗೌಡ ಬಿರಾದಾರ್, ಉಪಾಧ್ಯಕ್ಷರು ಸುನಿಲ್ ಗೌಡ ಬಿರಾದಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನೀಲಾಂಬಿಕಾ ಬುಯ್ಯಾರ್, ನೀಲಾವತಿ ದಶವಂತ್, ಶಾಂತಾ ಬನ್ಸೋಡೆ, ಸುನಂದ ಬಿರಾದಾರ್ ಹಾಗೂ ಇತರ ಸದಸ್ಯರು ಹಾಜರಿದ್ದು, ರಾಷ್ಟ್ರ ನಾಯಕನಿಗೆ ಅವಮಾನ ಮಾಡಿರುವುದು ಸಮಾಜ ತಲೆ ತಗ್ಗಿಸುವಂತ ವಿಷಯ ಎಂದು ವಿಷಾದ ವ್ಯಕ್ತಪಡಿಸಿದರು. ಆಯ್ತು, ಯಾರು ಕೊಡೋರು ಕಂಪ್ಲೇಂಟ್ ಕೊಡಕ್ ಬರ್ರಿ. ಬಾಕಿದವ್ರು ಸುಮ್ಮನೆ ಹುಯ್ಯೋದ್ ಬಂದ್ರೆ ನಡೆಯಂಗಿಲ್ಲ. ಮತ್ತೆ ಸುಮ್ಮನೆ ಅಲ್ಲಿ ಪೇಟೆ ಬಿಟ್ಟು ಕೇಸ್ ಬೇರೆ ಹಾಕಾವ. ಈಗ ಕೋವಿಡ್ ಮಹಾಮಾರಿ 2ನೇ ಅಲೆಯ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದರಿಂದಾಗಿ ಜೇವರ್ಗಿ ತಾಲೂಕು ಆಡಳಿತದ ವತಿಯಿಂದ ಇಂದು ಪುರಸಭೆ ಮತ್ತು ಅಗ್ನಿಶಾಮಕ ಇಲಾಖೆ ಸಹಯೋಗದೊಂದಿಗೆ ತಹಸೀಲ್ದಾರ್ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಸ್ಯಾನಿಟೈಸರ್ ಸಿಂಪಡಣೆ ಮಾಡಲಾಯಿತು. ಜೇವರ್ಗಿ ತಾಲೂಕಾಡಳಿತದ ವತಿಯಿಂದ ಜೇವರ್ಗಿ ಪಟ್ಟಣದಲ್ಲಿ ಸ್ಯಾನಿಟೈಸರ್ ಸಿಂಪರಣೆ ಮಾಡಲಾಯಿತು. ಕೋವಿಡ್-19 ಮಹಾಮಾರಿ 2ನೇ ಅಲೆಯ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಕೊರೋನಾದಿಂದ ಸಾಯುವವರ ಸಂಖ್ಯೆ ನೋಡಿದರೆ ಎಂಥವರ ಎದೆ ಕೂಡ ನಡುಗುತ್ತೆ. ಇಂಥ ಸಂದರ್ಭದಲ್ಲಿ ಯಾವುದೇ ರೋಗ ಇಲ್ಲ, ಏನೂ ಇಲ್ಲ ಅಂತ ಉಡಾಫೆ ಮಾತನಾಡುವ ಜನರಿಗೇನು ಕಮ್ಮಿ ಇಲ್ಲ ನೋಡಿ. ಕೊರೋನಾದಿಂದ ಮರಣ ಹೊಂದಿರುವ ಕುಟುಂಬಗಳ ರೋಧನೆ, ತಂದೆ ತಾಯಿಯನ್ನ ಕಳೆದುಕೊಂಡ ಮಕ್ಕಳ ಗೋಳು, ಅಬ್ಬಬ್ಬ ಎಂಥ ನರಕ ಯಾತನೆ ಅಂತೀರಾ? ಆಸ್ಪತ್ರೆಗೆ ಹೋದ್ರೆ ಕೊರೋನಾ ರೋಗಿಗಳಿಗೆ ಬೇಕಿರುವ ಆಕ್ಸಿಜನ್ ಕೊರತೆ, ಸರ್ಕಾರದ ಸಮಜಾಯಿಸಿ ಮಾತುಗಳು, ಕೊರೋನಾದಿಂದ ಮರಣ ಹೊಂದಿರುವ ಮೃತ ದೇಹವನ್ನು ಸುಡುವುದಕ್ಕೆ ಸರದಿ ಸಾಲು. ಇಂತಹ ಪರಿಸ್ಥಿತಿಯಲ್ಲಿ ಜೇವರ್ಗಿ ತಾಲೂಕಾಡಳಿತದ ವತಿಯಿಂದ ಇಂದು ಪುರಸಭೆ ಮತ್ತು ಅಗ್ನಿಶಾಮಕ ಇಲಾಖೆ ಸಹಯೋಗದಿಂದ ತಹಶೀಲ್ದಾರ್ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಸ್ಯಾನಿಟೈಸರ್ ಸಿಂಪರಣೆ ಮಾಡಲಾಯಿತು.
ಈ ಸಂದರ್ಭದಲ್ಲಿ ಜೇವರ್ಗಿ ತಹಶೀಲ್ದಾರ್ ವಿನಯ್ ಕುಮಾರ್ ಪಾಟೀಲ್, ಪುರಸಭೆ ಮುಖ್ಯ ಅಧಿಕಾರಿ ಶರಣಯ್ಯ ಹಿರೇಮಠ್, ಪಿಎಸ್ಐ ಸಂಗಮೇಶ್ ಅಂಗಡಿ, ಅಗ್ನಿಶಾಮಕ ಸಿಬ್ಬಂದಿಗಳು, ಪುರಸಭೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೊರೋನಾ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು 14 ದಿನಗಳ ಕಾಲ ಲಾಕ್ಡೌನ್ ಆದೇಶವನ್ನು ಹೊರಡಿಸಿರುತ್ತದೆ. ಆದರೆ ಹೋಲ್ಸೇಲ್ ವ್ಯಾಪಾರಸ್ಥರು ಇದನ್ನೇ ಸರಿಯಾದ ಸಮಯವೆಂದು ತಿಳಿದು ಅಂಗಡಿಗೆ ಗುಟ್ಕಾ ಸಿಗರೇಟ್ಗಳ ಖರೀದಿಗೆ ಬರುವವರಿಗೆ ದುಪ್ಪಟ್ಟು ಬೆಲೆಯಲ್ಲಿ ಮಾರಾಟ ಮಾಡುತ್ತಿದ್ದರು. ಹೆಚ್ಚಿನ ಬೆಲೆಗೆ ಗುಟ್ಕಾ ಸಿಗರೇಟು ಮಾರುತ್ತಿರುವ ಹೋಲ್ಸೇಲ್ ವ್ಯಾಪಾರಸ್ಥರನ್ನ ಹಿಡಿದು ಪುರಸಭೆಯವರು ದಂಡ ವಸೂಲಿ ಮಾಡಿದ್ರು. ಹೆಚ್ಚಿನ ಬೆಲೆಗೆ ಗುಟ್ಕಾ ಸಿಗರೇಟು ಮಾರುತ್ತಿರುವ ಹೋಲ್ಸೇಲ್ ವ್ಯಾಪಾರಸ್ಥನಿಗೆ ಪುರಸಭೆಯಿಂದ ದಂಡ ವಸೂಲಿ ಮಾಡಲಾಯಿತು. ಕೊರೋನಾ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು 14 ದಿನಗಳ ಕಾಲ ಲಾಕ್ಡೌನ್ ಆದೇಶವನ್ನು ಹೊರಡಿಸಿದೆ. ಆದರೆ ಹೋಲ್ಸೇಲ್ ವ್ಯಾಪಾರಸ್ಥರು ಇದನ್ನೇ ಸರಿಯಾದ ಸಮಯವೆಂದು ತಿಳಿದು ಅಂಗಡಿಗೆ ಗುಟ್ಕಾ ಸಿಗರೇಟುಗಳ ಖರೀದಿಗೆ ಬರುವವರಿಂದ ದುಪ್ಪಟ್ಟು ಬೆಲೆ ವಸೂಲಿ ಮಾಡುತ್ತಿದ್ದಾರೆ. ಸಾರ್ವಜನಿಕರು ಇದನ್ನು ವಿರೋಧಿಸಿ ಪ್ರಶ್ನೆಗಳನ್ನು ಕೇಳಿದರೆ ಅವರಿಗೆ ಮಾಲ್ ಸಪ್ಲೈ ಇಲ್ಲ, ಗುಟ್ಕಾ ಸಿಗರೇಟುಗಳ ಬೆಲೆ ಹೆಚ್ಚಾಗಿದೆ, ಹೀಗೆ ಇನ್ನಿತರ ಕಾರಣಗಳನ್ನು ಹೇಳುತ್ತಿದ್ದಾರೆ. ಈ ಕುರಿತು ಕೆಲ ದಿನಗಳ ಹಿಂದಷ್ಟೇ ಪತ್ರಿಕೆಯಲ್ಲಿ ವರದಿ ಕೂಡ ಬಿತ್ತರವಾಗಿತ್ತು. ವರದಿಯನ್ನ ವೀಕ್ಷಿಸಿ ಎಚ್ಚೆತ್ತುಕೊಂಡ ಪುರಸಭೆ ಮುಖ್ಯಾಧಿಕಾರಿ ಸಿವಿ ಕುಲಕರ್ಣಿ ಮತ್ತು ಪಿಎಸ್ಐ ವಿನೋದ್ ದೊಡ್ಮನಿ ಅವರ ತಂಡ ಹೋಲ್ಸೇಲ್ ವ್ಯಾಪಾರಿಯ ಅಂಗಡಿಗೆ ಹೋಗಿ 5,000 ರೂಪಾಯಿ ದಂಡವನ್ನು ವಿಧಿಸಿದ ಘಟನೆ ಪಟ್ಟಣದಲ್ಲಿ ನಡೆದಿದೆ. ಪುರಸಭೆ ಮುಖ್ಯಾಧಿಕಾರಿ ಸಿವಿ ಕುಲಕರ್ಣಿ ಮತ್ತು ಪಿಎಸ್ಐ ವಿನೋದ್ ದೊಡ್ಮನಿ ಅವರು ದಂಡವನ್ನು ವಿಧಿಸುವ ಜೊತೆಗೆ ಈ ರೀತಿಯಾಗಿ ಗುಟ್ಕಾ ಸಿಗರೇಟುಗಳ ಬೆಲೆಯನ್ನ ಕೃತಕವಾಗಿ ಏರ್ಪಡಿಸಿ ಮಾರಾಟ ಮಾಡದಂತೆ ಖಡಕ್ ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಪಿಎಸ್ಐ ವಿನೋದ್ ದೊಡ್ಮನಿ ಅವರು ಇನ್ನೊಮ್ಮೆ ಈ ರೀತಿ ಕೃತಕವಾಗಿ ಬೆಲೆ ಏರಿಸಿ ಗುಟ್ಕಾ ಸಿಗರೇಟುಗಳನ್ನು ಮಾರಿದ್ರೆ ನಿಮ್ಮ ಅಂಗಡಿಯನ್ನ ಸೀಸ್ ಮಾಡುತ್ತೇನೆ, ಎಚ್ಚರ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸಿವಿ ಕುಲಕರ್ಣಿ, ನಜೀರ್ ಮುಲ್ಲಾ, ಶ್ರೀಪಾದ್ ಜೋಶಿ, ಎಸ್ಎ ಖತ್ತರ್ಗಿ, ನಾರಾಯಣ್ ಕರ್ ಮತ್ತು ಪಿಎಸ್ಐ ವಿನೋದ್ ದೊಡ್ಮನಿ, ಎಎಸ್ಐ ಅಶೋಕ್ ನಾಯ್ಕೋಡಿ ಮತ್ತು ಪುರಸಭೆ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ಪ್ರತಿ ಅಂಗಡಿ ನಿಂತು ನೀವು ನೋಡಿದ್ರೆ ಅಂಗಡಿ ಕಂಪ್ಲೇಂಟ್ಸ್ ಯಾವ ಬರ್ತಾವ ಮಾತು ಕೇಳಿದ್ರೆ ದೊಡ್ಡ ಅಂಗಡಿ ಮಾಡಿದ್ರೆ ಯಾವುದು ಕಂಪ್ಲೇಂಟ್ ಬರ್ತಾವಲ್ಲ
ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ನಿರಂತರ ಹಲ್ಲೆ ದಬ್ಬಾಳಿಕೆ 140ಕ್ಕಿಂತ ಹೆಚ್ಚು ಜನ ಬಿಜೆಪಿ ಕಾರ್ಯಕರ್ತರು ತೃಣಮೂಲ ಕಾಂಗ್ರೆಸ್ಸಿನ ದೌರ್ಜನ್ಯಕ್ಕೆ ಬಲಿಯಾಗಿದ್ದನ್ನು ಖಂಡಿಸಿ ಇಳಕಲ್ ನಗರದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶಿಸಿ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದರು. ಪಶ್ಚಿಮ ಬಂಗಾಳದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಇಳಕಲ್ ನಗರದಲ್ಲಿ ಬಿಜೆಪಿ ಮುಖಂಡರುಗಳು ಕಪ್ಪು ಬಟ್ಟೆ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದರು. ಭಾರತೀಯ ಜನತಾ ಪಕ್ಷ ಹುಣಗುಂದ ಮತಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಜಿ ಪಾಟೀಲ್ ಅವರ ಆದೇಶದ ಮೇರೆಗೆ ತಾಲೂಕು ಭಾಜಪಾ ಅಧ್ಯಕ್ಷರಾದ ಮಹಂತಗೌಡ ಪಾಟೀಲ್, ಅರವಿಂದ್ ಮಂಗಳೂರು ಹಾಗೂ ಪಕ್ಷದ ಕಾರ್ಯಕರ್ತರ ನೇತೃತ್ವದಲ್ಲಿ ಮೇ 2ರಂದು ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಗಳ ಫಲಿತಾಂಶಗಳ ಘೋಷಣೆ ನಂತರ ನಡೆದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ನಿರಂತರ ಹಲ್ಲೆ ದಬ್ಬಾಳಿಕೆಗೆ 140ಕ್ಕಿಂತ ಹೆಚ್ಚು ಜನ ಬಿಜೆಪಿ ಕಾರ್ಯಕರ್ತರು ತೃಣಮೂಲ ಕಾಂಗ್ರೆಸ್ನ ದೌರ್ಜನ್ಯಕ್ಕೆ ಬಲಿಯಾಗಿದ್ದನ್ನು ಖಂಡಿಸಿ ಇಳಕಲ್ ನಗರದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಹಂತಗೌಡ ಪಾಟೀಲ್ ಮಾತನಾಡಿ, ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಅಮಾನವೀಯ ಘಟನೆ ಇದು ಜನ ವಿರೋಧಿ ಕೃತ್ಯವಾಗಿದೆ ಎಂದರು. ಮೊನ್ನೆ ನಡೆದಂಥ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಚುನಾವಣೆಯ ಆಮೇಲೆ ಏನೋ ಒಂದು ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಈಗಾಗಲೇ ಒಂದು ಸಾವಿರಾರು ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಆಗಿದೆ. ಅದೇ ರೀತಿಯಾಗಿ ನಿನ್ನೆ ಒಂದು 5ರಿಂದ 6 ಜನ ಹತ್ಯೆಯಾಗಿದ್ದಾರೆ ಹಾಗೂ ಒಂದು 106 ಜನ ಕಾರ್ಯಕರ್ತರಿಗೆ ಗಾಯ ಆಗಿ ದವಾಖಾನೆಗೆ ಅಡ್ಮಿಟ್ ಆಗಿದ್ದಾರೆ. ಆ ಕಾರಣವಾಗಿ ಪಶ್ಚಿಮ ಬಂಗಾಳದ ಏನು ಮಮತಾ ಬ್ಯಾನರ್ಜಿಯವರು ದಬ್ಬಾಳಿಕೆ ಅತಿಯಾಗಿದೆ. ಅದೇ ರೀತಿಯಾಗಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರು ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಹಾಗೂ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಆದೇಶದ ಮೇರೆಗೆ ಪಕ್ಷದ ಸಿದ್ಧಾಂತದ ಒಂದು ಏನಪ್ಪ ಅಂತಂದ್ರೆ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಹತ್ಯೆಯನ್ನು ಖಂಡಿಸಿ ಮಮತಾ ಬ್ಯಾನರ್ಜಿಯವರ ವಿರುದ್ಧ ಇವತ್ತು ನಾವು ಘೋಷಣೆಯನ್ನು ಕೂಗಿ ಅದೇ ರೀತಿಯಾಗಿ ಅವರ ವಿರುದ್ಧ ನಾವು ಒಂದು ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಹೇಳಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಸುಗರವರು ಹಾಗೂ ಜಯಕೋಟೆ ಅವರು ಹಾಗೂ ನಗರ ಅಧ್ಯಕ್ಷರಂಥ ಮಂಗಳೂರವರಿಗೂ ಒಂದು ಹೇಳಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿದ್ದಕ್ಕೆ ಧನ್ಯವಾದ ಹೇಳ್ತಾ ಸಾಮಾಜಿಕ ಅಂತರದೊಂದಿಗೆ ಕಪ್ಪು ಮಾಸ್ಕ್ ಹಾಕಿ ಹಾಗೂ ಕಪ್ಪು ಬಟ್ಟೆ ಪ್ರದರ್ಶನದೊಂದಿಗೆ ಸಂಕ್ಷಿಪ್ತವಾಗಿ ಕೋವಿಡ್ ನಿಯಮಗಳನ್ನು ಪಾಲಿಸಿ ಕಪ್ಪು ಬಟ್ಟೆ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದರು. ಯರಗಟ್ಟಿಯ ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕೋವಿಡ್-19 ಮಹಾಮಾರಿಯಿಂದ ದೇಶದಲ್ಲಿ ಆದಂತಹ ರಕ್ತದ ಅಭಾವವನ್ನು ಮನಗಂಡು ಗ್ರಾಮದ ಯುವ ಮಿತ್ರರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಯ ಜಂಟಿ ಸಹಯೋಗದಲ್ಲಿ ಮತ್ತು ತಹಸೀಲ್ದಾರ್ ಹಾಗೂ ಟಿಎಚ್ಒ ಪರವಾನಗಿ ಪಡೆದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಯಿಂದ ಯರಗಟ್ಟಿಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕೋವಿಡ್-19 ಮಹಾಮಾರಿಯಿಂದಾಗಿ ದೇಶದಲ್ಲಿ ಆದಂತಹ ರಕ್ತದ ಅಭಾವವನ್ನು ಮನಗಂಡ ಗ್ರಾಮದ ಯುವ ಮಿತ್ರರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಜಂಟಿ ಸಹಯೋಗದಲ್ಲಿ ಮತ್ತು ತಹಶೀಲ್ದಾರ್ ಹಾಗೂ ಟಿಎಚ್ಒ ಪರವಾನಗಿ ಪಡೆದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ರಕ್ತದಾನ ಶಿಬಿರದ ಸದುಪಯೋಗವನ್ನು ಗ್ರಾಮದ ಯುವ ಮಿತ್ರರು ಪಡೆದುಕೊಂಡಿದ್ದು, ರಕ್ತ ಸಂಗ್ರಹಣೆಗೆ ಗೋಕಾಕ್ನ ರೋಟರಿ ಸೇವಾ ಬ್ಲಡ್ ಬ್ಯಾಂಕ್ ಅವರು ಬಂದಿದ್ರು. ಇವರು ರಕ್ತ ನೀಡಿದವರಿಗೆ ಪ್ರಮಾಣ ಪತ್ರ ಮತ್ತು ಕುಡಿಯಲು ಜ್ಯೂಸ್ ನೀಡಿದ್ರು. ಶಿಬಿರದ ಆಯೋಜಕರು ರಕ್ತದಾನಿಗಳಿಗೆ ಅಲ್ಪೋಪಹಾರ ನೀಡಿ ಧನ್ಯವಾದ ತಿಳಿಸಿದ್ರು. ಕೋವಿಡ್-19 ಮಾರ್ಗಸೂಚಿಯಂತೆ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿದ್ರು. ಸಾಮಾನ್ಯವಾಗಿ ಹಾವು ಎಂದಾಕ್ಷಣ 10 ಅಡಿ ಜಿಗಿದು ಬೆದರಿ ಬೆವರಿಳಿಸಿಕೊಳ್ಳುವ ಜನರಲ್ಲಿಂದು ಕೇವಲ 18 ವರ್ಷದ ಯುವಕನೊಬ್ಬ ಬರೋಬ್ಬರಿ 4,000 ಹಾವುಗಳನ್ನು ಹಿಡಿದು ಅವುಗಳನ್ನು ಬೆಟ್ಟ ಗುಡ್ಡದಲ್ಲಿ ಹರಿಯುವ ನದಿಗಳಲ್ಲಿ ಬಿಟ್ಟು ಹಾವುಗಳಿಗೆ ಜೀವದಾನ ಮಾಡುತ್ತಿರುವ ಸಾಹಸ ಕತೆ ಇಲ್ಲಿದೆ ನೋಡಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಹಾವಿಗೂ ಯುವಕನಿಗೂ ಅನನ್ಯವಾದ ಸಂಬಂಧವಿದ್ದು ಎಂತಹ ವಿಷಕಾರಿ ಹಾವುಗಳಾದರೂ ಅರ್ಬಾಜ್ನನ್ನ ಕಂಡರೆ ಸಾಕು ಮುದುಡಿಕೊಳ್ಳುತ್ತವೆ. ಸ್ನೇಹ ಬಯಸುವ ಹಾವಾಡಿಗನ ಕೈ ಚಳಕವನ್ನ ನೋಡೋಣ ಬನ್ನಿ. ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದ ಅರ್ಬಾಜ್ ಗೌಂಡಿ ಇದುವರೆಗೆ ಮನೇರ್, ಕೋಬ್ರಾ, ನಾಗರ ಹಾವುಗಳಂತಹ ಅತ್ಯಂತ ವಿಷಕಾರಿ 4,000ಕ್ಕೂ ಅಧಿಕ ಹಾವುಗಳನ್ನು ಹಿಡಿದು ಅವುಗಳಿಗೆ ರಕ್ಷಣೆ ನೀಡಿದ್ದಾನೆ.
ಹೆಚ್ಚಾಗಿ ಹೊಲಗದ್ದೆಗಳಲ್ಲಿ ಹಾಗೂ ಮನೆಯಲ್ಲಿನ ಇಲಿ ಕಪ್ಪೆಗಳೇ ಸರ್ಪಗಳ ಮುಖ್ಯ ಆಹಾರವಾಗಿದ್ದು, ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಬಚ್ಚಲು ಗುಂಡಿ, ಕಲ್ಲುಗಳ ಮಧ್ಯ, ಹಿತ್ತಲಿನಲ್ಲಿ, ಗಿಡ ಗಂಟಿಗಳ ನಡುವೆ, ಭೂಮಿಯಲ್ಲಿನ ರಂಧ್ರಗಳಲ್ಲಿ, ಹುತ್ತಗಳಲ್ಲಿ ಅಡಗಿಕೊಳ್ಳುತ್ತವೆ. ಮಳೆ ಹೆಚ್ಚಾಗುತ್ತಿದ್ದಂತೆ ಭೂಮಿಯಿಂದ ಈ ಸರ್ಪಗಳು ಹೊರಬರುತ್ತವೆ. ನಿಜವಾಗಿಯೂ ಸರ್ಪ ಶತ್ರುವಲ್ಲ, ಮಿತ್ರ ಎಂಬುದು ಸತ್ಯ. ಹೊಲಗದ್ದೆಗಳಲ್ಲಿ ಇಲಿಗಳ ಕಾಟದಿಂದ ಬೆಳೆ ಹಾನಿ ತಪ್ಪಿಸಲು ಸರ್ಪಗಳೇ ಕಾರಣ. ಏಕೆಂದರೆ ಇಲಿಗಳೇ ಸರ್ಪಗಳ ಪ್ರಮುಖ ಆಹಾರವಾಗಿವೆ. ರೈತನ ನಿಜವಾದ ಮಿತ್ರನೆಂದು ತಿಳಿಸುವ ಅರ್ಬಾಜ್ ಕೌಂಡಿ, ಹಾವುಗಳನ್ನು ಕಂಡ್ರೆ ನನಗೆ ಕರೆ ಮಾಡಿ ತಕ್ಷಣ ಅಲ್ಲಿ ಹಾಜರಾಗಿ ಹಾವನ್ನ ಹಿಡಿದು ಸುರಕ್ಷಿತವಾದ ಸ್ಥಳಕ್ಕೆ ಬಿಡುತ್ತೇನೆ ಎಂದು ಹೇಳುತ್ತಾರೆ. ಬುಧವಾರ ಬೆಳಗ್ಗೆ ಸದಲ್ಗಾ ಪಟ್ಟಣದ ಖೋತ್ ಎಂಬುವವರ ಮನೆ ಪಕ್ಕಕ್ಕೆ ಹಾವು ಬಂದಿದ್ದರಿಂದ ಸುತ್ತಲಿನ ಜನರು ಕಟ್ಟಿಗೆಗಳನ್ನು ಹಿಡಿದು ಹಾವು ಹುಡುಕಲು ಪ್ರಾರಂಭಿಸಿದಾಗ ಒಳಚರಂಡಿ ಫರ್ಶಿ ಕೆಳಗೆ ಕುಳಿತ ಹಾವನ್ನ ಖುಲ್ಲಾ ಜಾಗಕ್ಕೆ ತರುವುದು ಸಾಧ್ಯವಾಗದೇ ಇದ್ದಾಗ ಅರ್ಬಾಜ್ನಿಗೆ ದೂರವಾಣಿ ಮುಖಾಂತರ ತಿಳಿಸಿ ಕರೆಸಿಕೊಂಡ್ರು. ಕೇವಲ 15 ನಿಮಿಷಗಳಲ್ಲೇ ಒಳಚರಂಡಿಗೆ ಕೈ ಹಾಕಿ 5 ಅಡಿಗಳ ಉದ್ದವಿರುವ ನಾಗರ ಹಾವನ್ನ ಹೊರತೆಗೆದು ರಸ್ತೆಗೆ ತಂದು ವಿಷಕಾರಿ ಹಾವನ್ನ ಕಾಣಲು ಜನ ಜಂಗುಳಿ ತುಂಬಿತ್ತು. ಈ ಸಂದರ್ಭದಲ್ಲಿ ಸತ್ಯಂ ವಾಹಿನಿಯೊಂದಿಗೆ ಅರ್ಬಾಜ್ ಕೌಂಡಿ ಮಾತನಾಡಿದ್ದಾರೆ. ಇದುವರೆಗೆ ಸದಲ್ಗಾ, ಶಮನೆವಾಡಿ, ನೇಜ್ ಸೇರಿ ಸುತ್ತಲಿನ ಹಳ್ಳಿಗಳಿಂದ 4,000ಕ್ಕೂ ಅಧಿಕ ಹಾವುಗಳನ್ನು ಹಿಡಿದು ರಕ್ಷಿಸಿದ್ದೇನೆ. ಸರ್ಪಗಳಿಗೆ ಹೊಡೆಯದೆ ಹಾವುಗಳ ಜೀವ ರಕ್ಷಣೆಗೆ ಸಿದ್ಧ ಎಂದು ತಿಳಿಸಿದ್ದಾರೆ. ಈ ಮಹತ್ವದ ಕಾರ್ಯವನ್ನು ಜೀವನದುದ್ದಕ್ಕೂ ಮುಂದುವರಿಸಿಕೊಂಡು ಹೋಗುವುದಾಗಿ ತಿಳಿಸಿದ್ದಾರೆ. ಬೆಳಗಾವಿಯ ವಿಜಯನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತೆರೆಯಲಾದ ಕೋವಿಡ್-19 ಲಸಿಕಾ ಕೇಂದ್ರಕ್ಕೆ ಭೇಟಿ ನೀಡಿದ ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶ್ರೀ ಷಡಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕೋವಿಶೀಲ್ಡ್ ಲಸಿಕೆ ಪಡೆದುಕೊಂಡರು. ಬೆಳಗಾವಿ ಸಮೀಪದ ವಿನಾಯಕ್ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್-19 ಲಸಿಕಾ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. ವಿನಾಯಕನಗರದಲ್ಲಿ ಪ್ರಾರಂಭಿಸಲಾದ ಕೋವಿಡ್-19 ಲಸಿಕಾ ಕೇಂದ್ರಕ್ಕೆ ಭೇಟಿ ನೀಡಿದ ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕೊರೋನಾ ತಡೆಗೆ ಕೋವಿಶೀಲ್ಡ್ ಲಸಿಕೆಯನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಅವರು ಪ್ರತಿಯೊಬ್ಬರೂ ಲಸಿಕೆ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕುಡಿಯುವ ನೀರು ಕಲುಷಿತ ನೀರಾಗುತ್ತಿದೆ ಎಂದು ಪುರಸಭೆ ಸದಸ್ಯ ಅನಿಲ್ ಗೌಡ ಬಿರಾದಾರ್ ಆರೋಪಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕುಡಿಯುವ ನೀರು ಕಲುಷಿತವಾಗುತ್ತಿದೆ ಎಂದು ಪುರಸಭೆ ಸದಸ್ಯ ಅನಿಲ್ ಗೌಡ ಬಿರಾದಾರ್ ಆರೋಪಿಸಿದ್ದಾರೆ. ಹೌದು, ಇಂಡಿ ನಗರದ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಕೋವಿಡ್ ಕುರಿತು ಆರೋಗ್ಯ ಇಲಾಖೆಯವರು ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆಂದು ಪರಿಶೀಲನೆ ನಡೆಸಿದರು.
ನಂತರ ಸರಿಸುಮಾರು 50,000 ನಗರವಾಸಿಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಘಟಕದತ್ತ ಪರಿಶೀಲನೆ ಮಾಡಿದ್ರು. ಆದರೆ ಸರ್ಕಾರಿ ಆಸ್ಪತ್ರೆಯ ಹಿಂಭಾಗದಲ್ಲಿರುವ ಕುಡಿಯುವ ನೀರಿನ ಘಟಕಕ್ಕೆ ಹೆಚ್ಚಿನದಾಗಿ ಸರ್ಕಾರಿ ಆಸ್ಪತ್ರೆಯ ತ್ಯಾಜ್ಯ ಮತ್ತು ಇನ್ನಿತರ ಕಚ್ಚಾ ವಸ್ತುಗಳು ಸುಟ್ಟು ಎಲ್ಲಾ ಕರಕಲು ನೀರಿನ ಘಟಕದಲ್ಲಿ ಬೀಳುತ್ತಿದೆ. ಇದರಿಂದಾಗಿ ನಗರದ ಜನರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ. ಇದಕ್ಕೆ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಇಂಡಿ ಪುರಸಭೆ ಸದಸ್ಯ ಅನಿಲ್ ಗೌಡ ಬಿರಾದಾರ್ ಆರೋಪಿಸಿದ್ದಾರೆ. ಇಂಡಿ ನಗರದಲ್ಲಿ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಾಗಲೇ ಒಂದು ಕೋವಿಡ್-19 ಇರೋದರಿಂದ ತುಂಬ ನೂರಾರು ಪೇಷಂಟು ದಿನನಿತ್ಯ ಬರೋದರಿಂದ ಮತ್ತು ಅವು ಥರದ ಬಳಕೆ ಮಾಡಿರ್ತಕ್ಕಂಥ ಒಂದು ಗುಳಿಗೆ ಔಷಧಗಳನ್ನು ಮತ್ತು ಕಿಟ್ಗಳನ್ನು ತಂದು ಈ ಒಂದು ಚೌಕ್ ರೂಮಿನಲ್ಲಿ ತಂದು ಈ ಒಂದು ಪತ್ರ ಶೆಡ್ನಲ್ಲಿ ಹಾಕಿ ಇದನ್ನು ಕಿಚ್ಚ ಕೊಡುತ್ತಿದ್ದಾರೆ. ಆ ಸುಡೋದ್ರಿಂದ ಅಲ್ಲಿರ್ತಕ್ಕಂಥ ಒಂದು ಗಲೀಜು ನಮ್ಮ ಫಿಲ್ಟರ್ ಟಾಕಿ ಈಗಾಗಲೇ ನಮ್ಮ ಮುನ್ಸಿಪಾಲ್ಟಿ ಅವರು ಒಂದು 5-6 ತಿಂಗಳಾಯಿತು ಇವರಿಗೆ ದಿನನಿತ್ಯ ಹೇಳ್ಕೊತ ಬಂದಾರೆ. ಇದರಿಂದ ನಮ್ಮ ನೀರು ಫಿಲ್ಟರ್ ಮಾಡ್ತೀವಿ ನಾವು. ಆ ಫಿಲ್ಟರ್ದಾಗ ಇದು ಹೊಲಸೆಲ್ಲ ಅದ್ರೊಳಗೆ ಕುಂದಿರ್ತದೆ. ಆ ನೀರು ಜನ ಕುಡಿತಾರೆ. ಇಲ್ಲಿ ಲಕ್ಷಾನು ಗಂಟಲೆ ಜನ ನಮ್ಮ ಇಂಡಿ ನಗರದ ನೀರು ಕುಡಿತಾರೆ. ಆ ನೀರು ಕುಡಿದಕ್ಕೆ ಏನಾದರೂ ಒಂದು ಅನಾಹುತಕರ ಅಹಿತಕರ ಘಟನೆ ಏನಾದರೂ ಆದರೆ ಅದಕ್ಕೆ ನಮ್ಮ ಇಂಡಿ ಸರ್ಕಾರದ ಆಸ್ಪತ್ರೆಯವರೇ ಅದಕ್ಕೆ ಕಾರಣೀಕರ್ತರಾಗ್ತಾರೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ನಾನು ಈ ಒಂದು ಹೆಡ್ ಆಗಿರ್ತಕ್ಕಂಥ ಒಂದು ಡಾಕ್ಟರ್ ಕೋಳೇಕರ್ ಅವರಿಗೆ ಒಂದು 3-4 ಬಾರಿ ಕರೆ ಮಾಡಿ ಹೇಳಿದ್ದೀನಿ ಮತ್ತು 3-4 ಬಾರಿ ತಾಕೀತನ್ನು ಮಾಡಿದ್ದೀನಿ. ಇಲ್ಲಿ ಯಾರೂ ನೀವು ಸುಡಬೇಡ್ರಿ, ಸುಡೋದ್ರಿಂದ ನಮ್ಮ ಫಿಲ್ಟ್ರಿ ಟಾಕಿ ನೀರು ಬಂದು ಕಿಸಿಂದ ಅದು ನಿಮ್ಮ ಗಲೀಜೆಲ್ಲ ನೀರಿನ ಟಾಕಿ ಕುಡೋದ್ರಿಂದ ಅವೆಲ್ಲ ಫಿಲ್ಟ್ರ್ ನೀರೆಲ್ಲ ಇದು ಮಿಕ್ಸ್ ಹಾಕಿಸಿಂದ ತುಂಬ ಗಲೀಜಾಗಿ ಸಾವಿರಾರು ಜನ ಏನಾದರೂ ಒಂದು ಸಾವನ್ನಪ್ಪಿದ್ರೆ ಅದಕ್ಕೆ ನೀವೇ ಒಂದು ಕಾರಣ ಆಗ್ತೀರಿ. ಅದಕ್ಕೆ ಅನುಕೂಲ ಮಾಡಬೇಡ್ರಿ ತಿಳಿಸಿಂದ ಈಗಾಗಲೇ ನಾನು ಎಷ್ಟೋ ಬಾರಿ ಕರೆ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲೂ ಸ್ಪಂದಿಸ್ತಾ ಇಲ್ಲ. ನಮ್ಮ ಪುರಸಭೆಯವರು ಕೂಡ ಮುಖ್ಯಾಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಇವ್ರಿಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ, ಅಲ್ಲಿ ಸುಡಬೇಡ್ರಿ, ಸುಡೋದ್ರಿಂದ ನಮ್ಮ ಫಿಲ್ಟರ್ ಟಾಕಿ ಅದ ಮಗ್ಲಕ್ಕೆ ಪಕ್ಕದಲ್ಲಿ ಫಿಲ್ಟರ್ ಟಾಕಿಯಲ್ಲಿ ನೀವು ಸುಡೋದ್ರಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ಗಲೀಜು ನಮ್ಮ ಫಿಲ್ಟರ್ ಟಾಕಿಯಾಗ ನೀರು ಕೂಡ್ಕಿಸಿಂದ ಮಿಶ್ರಣ ಆಗ್ತದೆ. ಅದಕ್ಕೆ ದಯವಿಟ್ಟು ಬೇಡ ಅಂತೇಳಿ ಈಗಾಗಲೇ ಎಷ್ಟೋ ಸಲ ಒಂದು ವಿನಂತಿ ಮಾಡಿಕೊಂಡ್ರು ಕೂಡ ಯಾವುದೇ ಒಂದು ಲೆಕ್ಕಿಸದೆ ಅವರೇ ಆದಂಥ ಯಾರಿಗೂ ಕೂಡ ಕಿಮ್ಮತ್ತು ಮಾಡದೆ ತಮ್ಮದೇ ಆದಂಥ ಆಡಳಿತದಲ್ಲಿ ಮತ್ತು ಯಾರೂ ಏನಂತಾರೆ ಕೇಳುವುದಿಲ್ಲ ಹೇಳುವುದಿಲ್ಲ, ಏನು ಬೇಕಾದ ಮಾಡ್ತಿರೋ ಅನ್ನೋ ಒಂದು ಅತಿ ಗಲೀಜು ಇರೋದರಿಂದ ಈ ಒಂದು ಹೊಲಸು ಇಲ್ಲಿ ಅಧಿಕೃತವಾಗಿ ಏನಂತಾರೆ ಒಂದು ಯಾವುದೇ ಒಂದು ಔಷಧಿ ಇರ್ಬೋದು, ಸೂಜಿ ಇರ್ಬೋದು ಮತ್ತು ಕಿಟ್ ಇರ್ಬೋದು, ಇಂಥವೆಲ್ಲ ತಾವು ಒಂದು ಕಿಶನ್ ಎಲ್ಲೇ ಬೇರೆ ಕಡೆ ಒಂದು ಸ್ಥಳಾಂತರ ಮಾಡಿ ಅಲ್ಲಿ ಸುಟ್ಟರೆ ಮತ್ತು ಇಲ್ಲಿ ಏನೋ ಒಂದು. ನಿನ್ನೆ ಜೋರಾಗಿ ಸುರಿದ ಮಳೆಯಿಂದಾಗಿ ಬೆಳಗಾವಿಯ ಕೋಟೆಕೆರೆ ಹತ್ತಿರದ ಪೆಟ್ರೋಲ್ ಪಂಪ್ನಲ್ಲಿ ನೀರು ನುಗ್ಗಿದೆ. ಇದರಿಂದಾಗಿ ಪೆಟ್ರೋಲ್ನಲ್ಲಿ ನೀರು ಬರುತ್ತಿದೆ. ನೀರು ಮಿಶ್ರಿತ ಪೆಟ್ರೋಲ್ ಬರುತ್ತಿರುವುದರಿಂದ ವಾಹನ ಸವಾರರು ಪ್ರಶ್ನೆ ಮಾಡುತ್ತಿದ್ದಾರೆ. ನಿನ್ನೆ ಸುರಿದ ಭಾರೀ ಮಳೆಗೆ ಬೆಳಗಾವಿಯ ಕೋಟೆಕೆರೆ ಹತ್ತಿರದ ಪೆಟ್ರೋಲ್ ಪಂಪ್ನಲ್ಲಿ ನೀರು ನುಗ್ಗಿದೆ. ಇದರಿಂದಾಗಿ ಪೆಟ್ರೋಲ್ನಲ್ಲಿ ನೀರು ಬರುತ್ತಿದೆ. ನೀರು ಮಿಶ್ರಿತ ಪೆಟ್ರೋಲ್ ಬರುತ್ತಿರೋದ್ರಿಂದ ವಾಹನ ಸವಾರರು ಹೀಗೇಕೆ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ವಿಚಿತ್ರ ಅಂದ್ರೆ ಪೆಟ್ರೋಲ್ ಪಂಪ್ನಲ್ಲಿ ಒಂದು ಸೈಡ್ನಿಂದ ಪೆಟ್ರೋಲ್ ಬರ್ತಾ ಇದ್ರೆ ಇನ್ನೊಂದು ಸೈಡ್ನಿಂದ ನೀರು ಮಿಶ್ರಿತ ಪೆಟ್ರೋಲ್ ಬರ್ತಿದೆ. ಹೀಗೇಕೆ ಎಂದು ವಾಹನ ಸವಾರರು ಅಲ್ಲಿನ ಸಿಬ್ಬಂದಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಪಂಪ್ನಲ್ಲಿ ಮಳೆ ನೀರು ನುಗ್ಗಿದ್ದರಿಂದ ನೀರು ಮಿಶ್ರಿತ ಪೆಟ್ರೋಲ್ ಬರುತ್ತಿದೆ ಎಂದು ಹೇಳಲಾಗುತ್ತಿದೆ. ಗಾಡಿ ಮತ್ತೆ ಇದಾಗ್ತಿರಲ್ಲ ಬಾದ ये ढेर बाबा बोलना अच्छा, ये रिपोर्ट ऐसा नहीं होता. इन छुट्टियाँ में को गाड़ियाँ खराब करेंगे लोगों के. ये नहीं ए माँ आवाज़ मार पर समाधान की मत नहीं इल्ला ಅಲ್ಲಿ ನೋಡ್ರಿ. ये देखो भाई पेट्रोल पंप, ये तालाब के बाजू में पेट्रोल पंप, फ्रूट मार्केट के बाजू में पानी आया है इसके अंदर. अब बाजू में फ्रूट मार्केट के बाजू में देखो तालाब है, उसके बाद ये पेट्रोल पंप है. और ये पंप में बिल्कुल एहतियात से डाले पेट्रोल, क्योंकि इसके अंदर जो है पानी आ रहा है. पानी अभी 5 गाड़ियाँ हमारे
ಅಥಣಿ ತಾಲೂಕು ಐಗಿಳಿ ಪೊಲೀಸರು ಜನತಾ ಕರ್ಫ್ಯೂವನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಲು ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಅನಾವಶ್ಯಕವಾಗಿ ಓಡಾಡಿ ನಿಯಮ ಉಲ್ಲಂಘಿಸಿರುವ 21 ಜನರ ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಐಗಿಳಿ ಪೊಲೀಸ್ ಠಾಣೆಯ ಎಎಸ್ಐ ಶ್ರೀ BS ದೇವಾನೆ ಅವರು ಸತ್ಯಂ ವಾಹಿನಿಗೆ ಮಾಹಿತಿ ನೀಡಿದ್ದಾರೆ. ಅಥಣಿ ತಾಲೂಕಿನಲ್ಲಿ ಐಗಿಳಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಜನತಾ ಕರ್ಫ್ಯೂ ನಿಯಮ ಉಲ್ಲಂಘಿಸಿದ 21 ಬೈಕ್ ಸವಾರರ ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅಥಣಿ ತಾಲೂಕಿನ ಐಗಿಳಿ ಪೊಲೀಸರು ಜನತಾ ಕರ್ಫ್ಯೂವನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಲು ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಅನವಶ್ಯಕವಾಗಿ ಓಡಾಡಿ ನಿಯಮ ಉಲ್ಲಂಘಿಸಿರುವ 21 ಜನರ ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸತ್ಯಂ ವಾಹಿನಿಗೆ ಐಗಿಳಿ ಪೊಲೀಸ್ ಠಾಣೆಯ ಎಎಸ್ಐ BS ದೇವಮಾನೆ ಅವರು ಮಾಹಿತಿ ನೀಡಿದರು. ಹಾಂ ಸರ, ಈ ಗಾಡಿ ಅಷ್ಟಾರಲ್ಲ ಅನಂತರಾವ್ ಜೋಶಿ ಅಂತ ಹೇಳಿ ಸರ್. ಒಟ್ಟು ನಮ್ಮ ಠಾಣೆ ವ್ಯಾಪ್ತಿಯಲ್ಲಿ 3 ಚೆಕ್ ಪೋಸ್ಟ್ಗಳನ್ನು ನಿಯೋಜಿಸಲಾಗಿದೆ. ಕೊಟ್ಟಲ್ಗಿ, ರಾಮತೀರ್ಥ ಮತ್ತು ಕೋಹಳ್ಳಿ ಗ್ರಾಮಗಳಲ್ಲಿ ಚೆಕ್ ಪೋಸ್ಟ್ಗಳು ಕಾರ್ಯನಿರ್ವಹಿಸುತ್ತಿದ್ದು, ಹೊರ ರಾಜ್ಯಗಳಿಂದ ನುಸುಳುವ ಕೋವಿಡ್ ಸೋಂಕಿತರ ಮೇಲ್ವಿಚಾರಣೆಯೊಂದಿಗೆ ಅನಗತ್ಯವಾಗಿ ಓಡಾಡುವ ಜನರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ಪ್ರತಿ ಚೆಕ್ ಪೋಸ್ಟ್ಗೆ 2 ಪೊಲೀಸ್ ಅಧಿಕಾರಿಗಳು, 2 ಹೋಮ್ ಗಾರ್ಡ್ಸ್ ಕರ್ತವ್ಯದಲ್ಲಿದ್ದಾರೆ. ನಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲೂ ಕೂಡ ಜನತಾ ಕರ್ಫ್ಯೂ ನಿಮಿತ್ತ 21 ಜನ ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ನಾಗರಿಕರಿಗೆ ಮಾಸ್ಕ್ ಧರಿಸುವಂತೆ, ಅನಗತ್ಯವಾಗಿ ತಿರುಗಾಡದಂತೆ ತಿಳಿ ಹೇಳುವುದರ ಜೊತೆಗೆ ನಿಗದಿಪಡಿಸಿದ ವೇಳೆಯ ನಂತರ ತಿರುಗಾಡದಂತೆ ನೋಡಿಕೊಳ್ಳಲು ಕ್ರಮ ವಹಿಸಲಾಗಿದೆ. ಕೊರೋನಾ 2ನೇ ಅಲೆ ತೀವ್ರವಾಗಿ ಇಳಕಲ್ ನಗರದಲ್ಲಿ ವ್ಯಾಪಿಸುತ್ತಿದೆ. ಹೀಗಾಗಿ ಇಳಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಹೇಗಿದೆ ಎಂದು ತಿಳಿದುಕೊಳ್ಳಲು ಮಾಜಿ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಭೇಟಿ ನೀಡಿದರು. ಇಳಕಲ್ನ ಸರ್ಕಾರಿ ಆಸ್ಪತ್ರೆಗೆ ಮಾಜಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಭೇಟಿ ನೀಡಿದರು. ಕೊರೋನಾ 2ನೇ ಅಲೆ ತೀವ್ರವಾಗಿ ಹರಡುತ್ತಿರುವ ಹಿನ್ನೆಲೆ ಇಳಕಲ್ ನಗರದಲ್ಲಿ ಹೀಗಾಗಿ ಇಳಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಹೇಗಿದೆ ಎಂದು ತಿಳಿದುಕೊಳ್ಳಲು ಮಾಜಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಭೇಟಿ ನೀಡಿದರು. ಆಸ್ಪತ್ರೆಗೆ ಭೇಟಿ ನೀಡಿ ಮುಖ್ಯ ವೈದ್ಯಾಧಿಕಾರಿಗಳಿಗೆ ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ತಿಳಿಸಿದರು. ಅಲ್ಲದೆ ಮುಖ್ಯ ವೈದ್ಯಾಧಿಕಾರಿಗಳಿಂದ ಕೋವಿಡ್ ಲಸಿಕೆಯ ಬಗ್ಗೆ ಮತ್ತು ಇಳಕಲ್ ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ಪ್ರಾರಂಭವಾಗಿದೆಯಾ ಎಂಬ ವಿಚಾರದ ಬಗ್ಗೆ ವಿಚಾರಿಸಿದರು. ಏನು MLAಗಳು ಏನು ಆಡಳಿತ ಸರ್ಕಾರ ಆಡಳಿತನೇ ಸತ್ತು ಹೋಗಿತ್ತು. ಸೆಂಟರ್ ಮಾಡೋದಕ್ಕೆ ಇನ್ನೂ ಅವ್ರು ಹೇಳ್ತಾರೆ ಆಕ್ಸಿಜನ್ ಕೇಳ್ತಾರೆ. ಜನ ಬಂದು ಆಕ್ಸಿಜನ್ ಅವ್ರು ಹೆಂಗೆ ಕೇಳ್ತಾರೆ? ಡೆವರ್ ಮಾಡ್ರಿ ಆಕ್ಸಿಜನ್ ಬೇಕಾದ್ರೆ ಡೆವರ್ ಮಾಡೋದಕ್ಕೆ ಇಲ್ಲ. ಅಲ್ಲ ಹೇಳೋರೇ ಇಲ್ಲ, ಇಲ್ಲ ಉಸ್ತುವಾರಿ ಇಲ್ಲ, ಮಂತ್ರಿಗಳಿಲ್ಲ, ಉಪಮುಖ್ಯಮಂತ್ರಿ ಇಲ್ಲ, ಏನು ಮಾಡ್ತಾರೆ? ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಚುನಾವಣಾ ಆಯೋಗವು ಗೆದ್ದಿರುವ ಪ್ರಮಾಣ ಪತ್ರ ನೀಡಿರಬಹುದು. ಆದರೆ ಜನರು ನನಗೆ ಗೆಲುವಿನ ಪ್ರಮಾಣ ಪತ್ರ ನೀಡಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ಗೆಲುವಿನ ನಿರೀಕ್ಷೆ ಇತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲನ್ನು ಸ್ವೀಕರಿಸಿದ್ದೇವೆ. ಆದರೆ ಫಲಿತಾಂಶದಿಂದ ಪಕ್ಷ ಮತ್ತು ವೈಯಕ್ತಿಕವಾಗಿ ಲಾಭವಾಗಿದೆ. ಸಂಘಟನೆ ಮತ್ತು ಮುಂದಿನ ಚುನಾವಣೆ ಹಿನ್ನೆಲೆಯಲ್ಲೂ ಆಶಾದಾಯಕ ಫಲಿತಾಂಶ ಇದಾಗಿದೆ. ಸೋತರೂ ಗೆದ್ದಿದ್ದೇವೆ. ರಾಜಕೀಯ ಲೆಕ್ಕಾಚಾರದಲ್ಲಿ ಮುಂದೆ ಇದ್ದೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಶಾಸಕ ಸತೀಶ್ ಜಾರಕಿಹೊಳಿ ತಿಳಿಸಿದರು. ಕಾರ್ಯಕರ್ತರು, ನಾಯಕರು, ಶಾಸಕರು ಮತ್ತು ಮಾಜಿ ಶಾಸಕರು ಪಕ್ಷಕ್ಕಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಸ್ವಯಂ ಪ್ರೇರಿತವಾಗಿ ಬಹಳ ಜನ ಮುಂದೆ ಬಂದು ಪ್ರಚಾರ ಮಾಡಿದ್ದು ವಿಶೇಷ ಎಂದರು. ನಮ್ಮ ಜನರು ನನ್ನನ್ನು ಗೆಲುವಿನ ದಡ ಸೇರಿಸಿದ್ದಾರೆ. ತೀವ್ರ ಪೈಪೋಟಿ ನೀಡಿದ್ದೇವೆ. ನಮ್ಮ ಶಕ್ತಿ ಏನು ಎನ್ನುವುದನ್ನು ತೋರಿಸಿದ್ದೇನೆ. ಗೆಲುವಿನ ಅಂತರವನ್ನ ಕಡಿಮೆ ಮಾಡಿದ್ದೇವೆ. ತಾಂತ್ರಿಕವಾಗಿ ಸೋತಿದ್ದೇವೆ ಅಷ್ಟೇ. ಇಡೀ ರಾಜ್ಯದ ಜನರ ಗಮನ ಸೆಳೆದಿದ್ದೇವೆ.
ಆಡಳಿತ ವಿರೋಧಿ ಅಲೆ ಇದೆ ಎನ್ನುವ ಸಂದೇಶ ಇಡೀ ರಾಜ್ಯಕ್ಕೆ ಹೋಗಿದೆ. ಗೋಕಾಕ್ ರಾಜಕಾರಣವೇ ಬೇರೆ, ಅಲ್ಲಿ ನಮಗೆ ಬರಬೇಕಾದಷ್ಟು ಮತ ಬಂದಿದೆ. ನಮ್ಮವರು ಮತದಾನಕ್ಕೆ ಬಾರದಂತೆ ನೋಡಿಕೊಂಡ್ರು. ಬೆಳಗಾವಿ ದಕ್ಷಿಣ ಮತ್ತು ಗ್ರಾಮೀಣ ಕ್ಷೇತ್ರದಲ್ಲೂ ಕೂಡ ನಾವು ಸುಧಾರಿಸಿದ್ದೇವೆ. ನಮ್ಮವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾನು ಹಣ ಹಂಚಿ ಎಂದಿಗೂ ಚುನಾವಣೆ ಮಾಡೋದಿಲ್ಲ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಸ್ಥಳೀಯರನ್ನ ನೇಮಿಸುವುದು ಒಳ್ಳೆಯದು. ಅವರಿಗೆ ಸ್ಥಳೀಯ ಸಮಸ್ಯೆಗಳು ಗೊತ್ತಿರುತ್ತವೆ, ಕೂಡಲೇ ಪರಿಹಾರ ಮಾಡಲು ಅನುಕೂಲವಾಗುತ್ತದೆ ಎಂದರು. ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷ ವಿನಯ್ ನಾವಲ್ಗಟ್ಟಿ, ಮುಖಂಡರಾದ ವೀರ್ ಕುಮಾರ್ ಪಾಟೀಲ್, ಕಾಕಾ ಸಾಹೇಬ್, ಕಿಸಾನ್ ಘಟಕದ ಸಂಚಾಲಕ ರಾಜೇಂದ್ರ ಪಾಟೀಲ್, ಚಿಕ್ಕೋಡಿ ಜಿಲ್ಲಾ ಘಟಕದ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ, ಗೋವಾ ಎಐಸಿಸಿ ವೀಕ್ಷಕ ಸುನೀಲ್ ಹನ್ಮನ್ನವರ್ ಉಪಸ್ಥಿತರಿದ್ದರು. ಎಂಇಎಸ್ ಬೆಳೆಯಲು ಕೂಡ ಬಿಜೆಪಿನೇ ಕಾರಣ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನಮ್ಮ ಮತಗಳು ಎಂಇಎಸ್ ಬೆಂಬಲಿತ ಅಭ್ಯರ್ಥಿ ಪಾಲಾಗಿವೆ. ಇಲ್ಲಿ ಎಂಇಎಸ್ ಬೆಳೆಯುವುದಕ್ಕೆ ಬಿಜೆಪಿಯವರೇ ಕಾರಣ. ಈ ಸರ್ಕಾರ ಬಂದ ಮೇಲೆ ಅವರ ಮೇಲೆ ಅನಗತ್ಯವಾಗಿ 30 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ನಾವು ಆ ಕೆಲಸ ಮಾಡುವಂತೆ ಹೇಳಿದ್ವಾ ಎಂದು ಸತೀಶ್ ಕೇಳಿದರು. ಪ್ರಕರಣಗಳನ್ನು ದಾಖಲಿಸಿದ್ದನ್ನು ಖಂಡಿಸಿ ಅವರು ಬಿಜೆಪಿಗೆ ಬೆಂಬಲ ನೀಡಿಲ್ಲ. ಹೀಗಿರುವಾಗ ನಾವು ಮತ ವಿಭಜನೆ ಮಾಡುವ ಪ್ರಶ್ನೆಗೆ ಬರೋದಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದರು. ಕೋವಿಡ್ ನಿರ್ವಹಣೆ ವಿಷಯದಲ್ಲಿ ಸರ್ಕಾರ ಸಂಪೂರ್ಣ ಎಡವಿದೆ. ಎಲ್ಲಾ ಕಡೆಯೂ ರೆಮಿಡಿಸಿವಿರ್ ಕೊರತೆ ಕಂಡುಬರುತ್ತಿದೆ. ಜನಸಾಮಾನ್ಯರಿಗೆ ಹಾಸಿಗೆಗಳು ಸಿಗದೆ ಪರದಾಡುತ್ತಿದ್ದಾರೆ. ಸರ್ಕಾರ ಏನು ಮಾಡುತ್ತಿದೆ ಎಂಬುದೇ ತಿಳಿಯುತ್ತಿಲ್ಲ ಎಂದು ಸತೀಶ್ ಜಾರಕಿಹೊಳಿ ಹೇಳಿದರು. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.